ಯಜಮಾನ ನಮಸ್ಕಾರ. ನಮಸ್ಕಾರ ರೀ. ಯಾವ್ರದ್ದು ತಮ್ಮದು? ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ರೀ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು. ಯಾವರು? ನಾಯಕನೂರು. ನಾಯಕನೂರು ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು ಈ ವರ್ಷ ಬಂದ್ರೆ ಇಲ್ಲಿ ಮೊದಲಿದ್ದವ್ರು ಬಿಟ್ಟು ಹೋಗ್ಯಾರ. ಅವರು ಮೊದಲಿದ್ದವ್ರು ಬಿಟ್ಟು ಹೋಗ್ಯಾರ, ನೀವು ಹೊಸ್ದಾಗಿ ಬಂದಿದ್ದೀರಾ. ನಿಮ್ಮ ಹೆಸರು? ಕೆಂಚಪ್ಪ. ಕೆಂಚಪ್ಪ ಅಂತ. ಸುಮಾರು ಎಷ್ಟು ಜಾತಿ ಹಸುಗಳಿವೆ ಇಲ್ಲಿ? ಇವು ಸೀಮೆ ಹಸಿನವ್ರು ಅಷ್ಟು. ಹಾಂ. ಆದ್ರೆ ಕೂಳು ಸರಿಯಾಗಿಲ್ಲದಕ್ಕೆ ಅವು ಇದಾಗ್ಯವ್ರು. ಮೇವು ಸರಿಯಾಗಿಲ್ಲದಕ್ಕೆ ಥರ ಬಡಕ್ಲಾಗವ? ಹ್ಞೂ ರೀ. ಜಾತಿನಾರ ಹಾಂ. ಯಾವ ನಾಟಿ ಹಸಿನ ಅಷ್ಟು. ಹಾಂ. ಎಲ್ಲ ನಾಟಿ ಹಸುಗಳು. ಹ್ಞೂ ರೀ. ಸೀಮೆ ಗಿಡ್ಡ ಅವೆ. ಇವು ಏನೋ 4 ಅದಾವಲ್ರಿ, ಮಲೆನಾಡು ಗಿಡ್ಡ ಅಂತ. ಹಾಂ, ಮಲೆನಾಡು ಗಿಡ್ಡ. ಎಲ್ಲ ಕರಿತಾವ? ಹಾಲು ಒಂದ್ 2 ಅಷ್ಟ ಅವು ಕಟ್ಟವಲ್ಲವ್ರಿ. ಇಲ್ಲೇ ಇದಕ್ಕವು ಸರಿಯಾಗಿಲ್ಲಲ್ರಿ, ಹಿಂಗಾಗಿ ಕಟ್ಟವ. ಮೇವು ಸಾಲದು ಅವಕ್ಕೆ. ಹ್ಞೂ. ಸುಮಾರು ಎಷ್ಟು ಹಸುಗಳವೆ? 40 ಹಾಕವ್ರಿ. 40 ಅವಕ್ಕೆಲ್ಲ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೇವು ಏನೇನು ಕೊಡ್ತೀರಾ? ಜೋಳದ ಮೇವ್ರಿ. ಮತ್ತೆ ಹೋರಿ. ಹ್ಞೂ ರೀ. ಇಲ್ಲ, ಜೋಳದ ಮೇವು ಕೊಡ್ತೀರಾ? ಎಲ್ಲಿಂದ ತರ್ತಾರ ಮೇವು? ಮೇವು ಆ ಕಡೆ ಇದಕ್ಕೆ ಹಾಕ್ಯಾರ, ಅಲ್ಲಿ ಗೋಶಾಲೆ ಅಂತ. ಅಲ್ಲಿ ಬೆಳೆದವ್ರ? ಹ್ಞೂ. ಇಲ್ಲ, ಸ್ಟಾಕ್ ಮಾಡವ್ರಲ್ಲಿ? ಸ್ಟಾಕ್ ಐತಿ. ಸರಿ ಸರಿ. ನೀವು ವಾಸ ಇಲ್ಲೇ ಇದ್ದೀರಾ? ಹಾಂ, ಇಲ್ಲೇ. ಬಂಧುಗಳೇ ನೋಡಿ, ಇವತ್ತು ನಾನು ಅಟವಿ ಸ್ವಾಮಿ ಮಠಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ಗೋಶಾಲೆಯನ್ನು ಮಾಡಿದ್ದಾರೆ. ಸುಮಾರು 40 ಹಸುಗಳಿವೆ. ಮಲೆನಾಡು ಗಿಡ್ಡ ಇದೆ, ನಾಟಿ ತಳಿ ಇದೆ, ಇನ್ನು ಬೇರೆ ಬೇರೆ ರೀತಿಯ ಹಸುಗಳು ಕೂಡ ಇದೆ. ತಾವು ನೋಡಬಹುದು, ಎಲ್ಲ ಜಾತಿಯ ಹಸುಗಳನ್ನು ಕಾಣಬಹುದು ಇಲ್ಲಿ. ಇವು ಮಲೆನಾಡು ಗಿಡ್ಡನಾ? ವರಿಕರ. ಚೆನ್ನಾಗಾಗೋ.